ಹಲೋ ಫ್ರೆಂಡ್ಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಸ್ವಾಗತ ಸುಸ್ವಾಗತ ಈ 220 ಟ್ರಾವೆಲರ್ ಕನ್ನಡ ಪೇಜ್ಗೆ. ಇವತ್ತು ಸದ್ಯಕ್ಕೆ ಎಲ್ಲೂ ರೈಡ್ ಹೋಗ್ತಾ ಇಲ್ಲ, ಬಟ್ ಈ ವಿಡಿಯೋಯಿಂದ ನಿಮಗೊಂದು ಸಣ್ಣ ಇನ್ಫಾರ್ಮೇಷನ್ ಪಾಸ್ ಮಾಡೋಣ ಅಂತ. ಈಗ ಆಲ್ರೆಡಿ ತುಂಬ ಜನಕ್ಕೆ ಗೊತ್ತಾಗಿರುತ್ತೆ ನಾನು ಏನದ್ರ ಬಗ್ಗೆ ಮಾತಾಡೋಕೆ ಹೊರಟಿದ್ದೀನಿ ಅಂತ. ತಮ್ನೇಲ್ ನೋಡಿ ಗೊತ್ತಾಗಿರುತ್ತೆ, ನಾನು ಹೊಸ ಥಾರ್ ಫೇಸ್ ಲಿಫ್ಟ್ 2025 ಅಲ್ಲಿ ಫೇಸ್ ಲಿಫ್ಟ್ ಆಗಿರೋ ಥಾರ್ 3 ಡೋರ್ ಬಗ್ಗೆ ಮಾತಾಡೋಣ ಅಂತ ಇದ್ದೀನಿ. ಹಂಗಂತ ಬರೀ ಗಾಡಿ ಓಡಿಸ್ಕೊಂಡು ಕಾರ್ ಬಗ್ಗೆ ಮಾತಾಡಲ್ಲ, ನಿಮಗೆ ಕಾರ್ನ ಫಿಸಿಕಲಾಗಿ ತೋರಿಸಿ ಕಾರಲ್ಲಿ ಏನೇನು ಚೇಂಜಸ್ ಆಗಿದೆ, ಹಳೇದ್ರಲ್ಲಿ ಏನೇನಿತ್ತು ಇರಲಿಲ್ಲ ಅದನ್ನ ಇದರಲ್ಲಿ ಏನೇನು ಮಾಡಿದ್ದಾರೆ, ಏನೇನು ಅಪ್ಡೇಟ್ ಮಾಡಿದ್ದಾರೆ ಅದನ್ನೆಲ್ಲ ತೋರಿಸ್ಕೊಡೋಣ. ಇದು ಕಂಪ್ಲೀಟ್ ಡೀಟೇಲ್ಡ್ ರಿವ್ಯೂ ವಿಡಿಯೋ ಆಗಿರಲ್ಲ, ಜಸ್ಟ್ ಫೇಸ್ ಲಿಫ್ಟಲ್ಲಿ ಏನೇನು ಚೇಂಜಸ್ ಆಗಿದೆ, 2020 ಬಂದಿದ್ದ ಥಾರ್ಗೂ ಈಗ ಫೇಸ್ ಲಿಫ್ಟ್ ಆಗಿರೋ ಥಾರ್ 3 ಡೋರ್ಗೂ ಏನೇನು ಚೇಂಜಸ್ ಇದೆ, ಏನೇನು ಅಪ್ಡೇಟ್ಸ್ ಆಗಿದೆ, ಇದರ ಬಗ್ಗೆ ಒಂದು ಸಣ್ಣ ವಿಡಿಯೋ. ಬನ್ನಿ, ನೆಕ್ಸ್ಟು ಕಾರ್ನ ತೋರಿಸಿ ನಿಮಗೆ ಡಿಫ್ರೆನ್ಸಸ್ನ ಅಲ್ಲೇ ತೋರಿಸಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಲೆಟ್ಸ್ ಗೋ. ಇಲ್ಲಿದೆ ನೋಡಿ ಹೊಸ ಥಾರ್ 2025ನ ಫೇಸ್ ಲಿಫ್ಟ್ ವರ್ಷನ್. ಇದರಲ್ಲಿ ವಿಷುವಲಿ ಏನು ಚೇಂಜಸ್ ಆಗಿದೆ ಅಂತಂದರೆ ವೆಹಿಕಲ್ ಏನು ಅಪ್ಡೇಟ್ಸ್ ಆಗಿದೆ ಅಂತ ನೋಡೋಣ ಬನ್ನಿ. ಫಸ್ಟ್ ಆಫ್ ಆಲ್ ವಿಷುವಲಿ ಫ್ರಂಟಿಂದ ನೋಡಿದಾಗ ನಿಮಗೆ ಹಳೆ ಥಾರಲ್ಲಿ ಸಿಂಗಲ್ ಟೋನ್ ಬ್ಲ್ಯಾಕ್ ಬಂಪರ್ ಬರ್ತಾಯಿತ್ತು. ಇದರಲ್ಲಿ ಸಿಲ್ವರ್ ಆ್ಯಕ್ಸೆಂಟ್ ಯೂಸ್ ಮಾಡಿದ್ದಾರೆ, ಸಿಲ್ವರ್ ಕಲರ್ನ ಯೂಸ್ ಮಾಡಿ ಡ್ಯುಯಲ್ ಟೋನ್ ಬಂಪರ್ಸ್ ಮಾಡಿದ್ದಾರೆ. ಮತ್ತು ಗ್ರಿಲ್, ಈ ಗ್ರಿಲ್ಲು ಬ್ಲ್ಯಾಕ್ ಕಲರ್ ಬರ್ತಾಯಿತ್ತು, ಇದನ್ನು ಬಾಡಿ ಕಲರ್ ಮಾಡಿದ್ದಾರೆ. ಇದಿಷ್ಟು ಫ್ರಂಟಿಂದ ಆಗಿರೋ ಚೇಂಜಸ್ ಥಾರ್ ಫೇಸ್ ಲಿಫ್ಟಲ್ಲಿ. ಇನ್ನು ಸೈಡ್ ಪ್ರೊಫೈಲಿಗೆ ಬಂದರೆ, ಸೈಡ್ ಪ್ರೊಫೈಲಲ್ಲಿ ಸೇಮ್ ಓಲ್ಡ್ ಥಾರ್ 22 ಲಾಂಚ್ ಆದಾಗ ಏನಿತ್ತು ಸೇಮ್ ಅದೇ ಥರ ಇದೆ. ರೇರಿಗೆ ಬರೋಣ. ಈಗ ರೇರಲ್ಲಿ ಕೂಡ ಸ್ವಲ್ಪ ಅಪ್ಡೇಟ್ಸ್ ಆಗಿದೆ. ಏನು ಅಂತಂದರೆ ಬಂಪರಲ್ಲಿ ಇಲ್ಲೂ ಡ್ಯುಯಲ್ ಆ್ಯಕ್ಸೆಂಟ್ ಯೂಸ್ ಮಾಡಿದ್ದಾರೆ, ಡ್ಯುಯಲ್ ಟೋನ್ ಬಂಪರ್ ಆಗಿದೆ. ಆ್ಯಂಡ್ ಈ ಥಾರಲ್ಲಿ ನೋಡಿ ರೇರ್ ವೈಪರ್ ಆ್ಯಂಡ್ ವಾಟರ್ ಡಿಸ್ಪೆನ್ಸರ್ ಇದೆ. ನಮ್ಗೆ ಹಳೆ ಥಾರಲ್ಲಿ ರೇರ್ ವೈಪರ್ ಬರ್ತಾ ಇರಲ್ಲ, ಇದರಲ್ಲಿ ರೇರ್ ವೈಪರು ಆ್ಯಂಡ್ ವಾಟರ್ ಡಿಸ್ಪೆನ್ಸರ್ ಎರಡೂ ಇದೆ. ಸೊ ನಿಮ್ಮ ಅಡ್ವೆಂಚರ್ ರೈಡ್ಸಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ರಿವರ್ಸ್ ಪಾರ್ಕಿಂಗ್ ಕ್ಯಾಮರಾ ಇದು ಈಗ ಸ್ಟ್ಯಾಂಡರ್ಡಾಗಿ ಕೊಟ್ಟಿದ್ದಾರೆ. ಥಾರ್ ರಾಕ್ಸಲ್ಲಿ ಬರ್ತಾಯಿತ್ತಲ್ಲ, ಸೇಮ್ ಅದೇ ಥರ ಸ್ಟ್ಯಾಂಡರ್ಡ್ ಆಗಿದೆ. ಈಗ ಮೊದಲು ಇರಲಿಲ್ಲ, ಥಾರಲ್ಲಿ ಅಡಿಷ್ನಲ್ ಆಕ್ಸರಿಯಾಗಿ ಹಾಕ್ಸ್ಕೋಬೇಕಿತ್ತು, ಈಗ ಅದು ಸ್ಟ್ಯಾಂಡರ್ಡ್ ಆಗಿದೆ. ಇನ್ನು ರೈಟ್ ಸೈಡಿಗೆ ಬಂದರೆ ನಮಗೆ ರೇರ್ ವೀಲ್ ಡ್ರೈವ್ ಬ್ಯಾಡ್ಜಿಂಗ್ ಸಿಗುತ್ತೆ. ರೇರ್ ವೀಲ್ ಡ್ರೈವ್ ನಿಮಗೆ ಗೊತ್ತು, 2 ವೀಲ್ ಡ್ರೈವ್ ವೆಹಿಕಲ್ಲು ಆ್ಯಂಡ್ 4 ವೀಲ್ ಡ್ರೈವ್ ಆಪ್ಷನು ಕೂಡ ಸಿಗುತ್ತೆ. ಈಗ ಇಂಟೀರಿಯರ್ ನೋಡೋಣ ಬನ್ನಿ. ಈಗ ಇಂಟೀರಿಯರ್ ನೋಡೋಣ. ಒಳಗೆ ಬರ್ತಿದ್ದಂಗೆ ನಮಗೆ ಥಾರ್ ಬ್ಯಾಡ್ಜಿಂಗ್ ಇರೋ ಗ್ರ್ಯಾಬ್ ಹ್ಯಾಂಡಲ್ಸ್ ಈಗ ಡಿಫಾಲ್ಟ್ ಆಗಿದೆ. ಮೊದಲು ಇದು ಇರಲಿಲ್ಲ, ಈಗ ಅಪ್ಡೇಟ್ ಆಗಿದೆ. ಇಲ್ಯುಮಿನೇಟೆಡ್ ಕೀ ಸ್ಲಾಟ್ ಬರುತ್ತೆ. ಗಾಡಿ ಆನ್ ಮಾಡಿದ್ರೆ ನಮಗೆ ಸೆಮಿ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಆನ್ ಆಗುತ್ತೆ. ಮಧ್ಯದಲ್ಲಿ ಡಿಜಿಟಲ್ ಕನ್ಸೋಲ್ ಇದೆ, ಹಾಗೆ ಅನಲಾಗ್ ಟಾಕೋಮೀಟರ್ ಆ್ಯಂಡ್ ಸ್ಪೀಡೋಮೀಟರ್ ಇದೆ. ಇದರಲ್ಲಿ ಒಳಗೆ ಬಂದ ತಕ್ಷಣ ನಮಗೆ ಹೈಲೈಟ್ ಆಗೋದು ಈ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್. ಹಳೆ ಥರಲ್ಲಿ ತುಂಬ ಚಿಕ್ಕದಿತ್ತು, ಅದು ತುಂಬ ಜನ ಕಂಪ್ಲೇಂಟ್ ಮಾಡ್ತಾಯಿದ್ರು. ಮತ್ತು ಆ್ಯಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ, ವೈರ್ಲೆಸ್ ಅದರಲ್ಲಿ ವರ್ಕ್ ಆಗ್ತಾ ಇರಲಿಲ್ಲ. ಇದರಲ್ಲಿ ಥಾರ್ ರಾಕ್ಸಲ್ಲಿ ಏನು ಬರ್ತಾಯಿದೆ ಸಿಸ್ಟಮು, ಸೇಮ್ ಸಿಸ್ಟಮ್ ಅಪ್ಡೇಟ್ ಮಾಡಿದ್ದಾರೆ. ಸೊ ನಿಮಗೆ ಆ್ಯಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ ಎರಡು ಡಿಫಾಲ್ಟಾಗಿ ಬರುತ್ತೆ. ಇಲ್ಲಿದೆ ನೋಡಿ, ಆ್ಯಂಡ್ರಾಯ್ಡ್ ಆಟೋ ಇದೆ, ಸೊ ಕನೆಕ್ಟ್ ಮಾಡ್ಕೋಬೋದು, ಆ್ಯಂಡ್ರಾಯ್ಡ್ ಆಟೋ ಕನೆಕ್ಟ್ ಮಾಡ್ಕೋಬೋದು. ಹಾಗೆ ಇದರಲ್ಲಿ ನಿಮಗೆ ಅಡ್ವೆಂಚರ್ ಸ್ಟ್ಯಾಟಿಸ್ಟಿಕ್ಸ್ ಅಂತಿದೆ.
ನೀವು ಯಾವ ರೋಡಲ್ಲಿ ಹೆಂಗೆ ಹೋಗ್ತಾ ಇದ್ದೀರಾ, ಏನು ಎತ್ತ, ವೆಹಿಕಲ್ ಟಿಲ್ಟ್ ಏನಿದೆ, ರೋಲ್ ಯಾವ ಆ್ಯಂಗಲಲ್ಲಿದೆ, ಈ ಎಲ್ಲ ಪ್ಯಾರಾಮೀಟರ್ಸು ನೀವು ಇಲ್ಲಿ ಮಾನಿಟರ್ ಮಾಡ್ಕೋಬೋದು. ಕಾರ್ ಒಳಗೆ ಕೂತ್ಕೊಂಡೆ ನಿಮ್ಗೆ ಅದೆಲ್ಲ ನೋಡ್ಕೋಬೋದು. ನಿಮ್ಮ ಪವರು, ಜಿ ಫೋರ್ಸ್ ಎಷ್ಟಿದೆ, ಸೊ ಎಲ್ಲನೂ ನಿಮ್ಗೆ ಕಂಪ್ಲೀಟಾಗಿ ಇಲ್ಲಿ ನೀವು ಟ್ರ್ಯಾಕ್ ಮಾಡ್ಬೋದು. ಕಾರ್ ಒಳಗೆ ಕೂತ್ಕೊಂಡೆ ಎಲ್ಲನೂ ನೋಡ್ಕೋಬೋದು. ಸೊ ಇದೆಲ್ಲ ಬಂದು ಈಗ ಸಿಸ್ಟಮಲ್ಲಿ ಅಪ್ಡೇಟ್ ಆಗಿದೆ. ಹಾಗೆ ಕೆಳಗೆ ಬಂದರೆ ನಮಗೆ ಇಲ್ಲಿ ನಾರ್ಮಲ್ ಸೇಮ್ ಓಲ್ಡ್ ಕ್ಲಸ್ಟರ್ಸ್, ಸ್ವಿಚಸ್ ಇದೆಲ್ಲ ಇದೆ. ಆಮೇಲೆ ನೆಕ್ಸ್ಟು ಡ್ರೈವರ್ ಸೀಟಿಗೆ ಬಂದರೆ ಸ್ಟೇರಿಂಗ್ ವೀಲ್. ಸ್ಟೇರಿಂಗ್ ಇದು ಚೇಂಜ್ ಆಗಿದೆ. ತಾರ್ ರಾಕ್ಸಲ್ಲಿ ಏನು ಬರ್ತಾಯಿತ್ತು ಸೇಮ್ ಸ್ಟೇರಿಂಗ್ ವೀಲ್ ಕೊಟ್ಟಿದ್ದಾರೆ. ವೀಲ್ ಮಾತ್ರ ಚೇಂಜ್ ಆಗಿದೆ, ಸ್ಟೇರಿಂಗ್ ಸೆಟಪ್ ಅಲ್ಲ. ತಾರ್ ರಾಕ್ಸಲ್ಲಿ ಎಲೆಕ್ಟ್ರಿಕ್ ಪವರ್ ಸ್ಟೇರಿಂಗ್ ಬರುತ್ತೆ, ಬಟ್ ಈ ಕಾರಲ್ಲಿ ಹೈಡ್ರಾಲಿಕ್ ಸ್ಟೇರಿಂಗ್, ಬಟ್ ಸ್ಟೇರಿಂಗ್ ವೀಲ್ ಮಾತ್ರ ಚೇಂಜ್ ಆಗಿದೆ. ಮತ್ತು ಇನ್ನೊಂದು ನೆಕ್ಸ್ಟ್ ಅಪ್ಡೇಟ್ ಏನು ಅಂದರೆ, ಈ ಗೇರ್ ಲಿವರ್ ಇದೆಯಲ್ಲ, ಇದು ರೇರ್ ವೀಲ್ ಡ್ರೈವ್ ಆಗಿರೋದ್ರಿಂದ ನಿಮಗೆ ಸಿಂಗಲ್ ಗೇರ್ ಲಿವರ್ ಇದೆ. ಇಲ್ಲಿ 4x4 ಗೇರ್ ಬಾಕ್ಸ್ದು ಇನ್ನೊಂದು ಚಿಕ್ಕ ಲಿವರ್ ಬರುತ್ತೆ. ನೆಕ್ಸ್ಟು ಇಲ್ಲಿ ನಮಗೆ ವಿಂಡೋ ಕಂಟ್ರೋಲ್ಸ್ ಈ ಜಾಗದಲ್ಲಿ ಬರ್ತಾಯಿತ್ತು. ಈಗ ಅದನ್ನು ರಿಮೂವ್ ಮಾಡಿ ಕಪ್ ಹೋಲ್ಡರ್ಸ್ ಮಾಡಿದ್ದಾರೆ. ಆ ವಿಂಡೋ ಕಂಟ್ರೋಲ್ಸ್ನ ಡೋರ್ ಸೈಡಿಗೆ ಶಿಫ್ಟ್ ಮಾಡಿದ್ದಾರೆ. ಇಲ್ಲಿ ನೋಡಿ, ವಿಂಡೋ ಕಂಟ್ರೋಲ್ಸ್ ಡೋರ್ ಪ್ಯಾಡಲ್ಲೇ ಬರುತ್ತೆ. ಡ್ರೈವರ್ ಸೈಡ್ ಆ್ಯಂಡ್ ಕೋ ಡ್ರೈವರ್ ಸೈಡ್ ಎರಡೂ ನಿಮಗೆ ಇಲ್ಲೇ ಬರುತ್ತೆ. ಹಾಗೆ ನೆಕ್ಸ್ಟ್ ಅಪ್ಡೇಟ್ ನಿಮಗೆ ಸೆಂಟರ್ ಆಮ್ರೆಸ್ಟ್ ಈಗ LX ವೇರಿಯಂಟ್ಸಲ್ಲಿ ಡಿಫಾಲ್ಟ್ ಬಂದುಬಿಡುತ್ತೆ. ಇದರಲ್ಲೂ ಇದು ಸ್ಲೈಡಿನ್ ಆಗುತ್ತೆ. ಎಕ್ಸ್ಟೆಂಡ್ ಮಾಡ್ಕೋಬೋದು ಡ್ರೈವರ್ ಸೈಡ್ಗೆ, ಬೇಡ ಅಂದರೆ ಹಿಂದೆ ಹಾಕೋಬೋದು. ಇದರಲ್ಲಿ ನಿಮಗೆ ಒಂದು ಸಣ್ಣ ಸ್ಟೋರೇಜ್ ಸ್ಪೇಸ್ ಕೂಡ ಇದೆ. ಸಣ್ಣ ಪುಟ್ಟ ಐಟಮ್ಸ್, ಚಾರ್ಜರ್, ವ್ಯಾಲೆಟ್ಸ್, ಮೊಬೈಲ್ಸ್ ಏನು ಬೇಕಾದ್ರೆ ಇಟ್ಕೋಬೋದು. ಈಗ ಹಿಂದೆ ರೇರ್ ಸೀಟ್ಗೆ ಹೋಗೋಣ ಬನ್ನಿ. ಈಗ ರೇರ್ ಸೀಟ್ಸಿಗೆ ಬಂದಿದ್ದೀವಿ. ಇಲ್ಲಿ ನಿಮಗೆ ಸೆಂಟರ್ ಆಮ್ರೆಸ್ಟ್ ಏನು ಹೊಸದಾಗಿ ಇನ್ಕ್ಲೂಡ್ ಆಗಿದೆ. ಈ ಆಮ್ರೆಸ್ಟಲ್ಲಿ ರೇರ್ AC ವೆಂಟ್ಸ್ ಇದೆ. ಹಾಗೆ ಒಂದು C-ಪಿನ್ ಚಾರ್ಜಿಂಗ್ ಸ್ಲಾಟ್ ಆ್ಯಂಡ್ 12V ಪವರ್ ಅಡಾಪ್ಟರ್ ಬರುತ್ತೆ. ಇದಿಷ್ಟು ನಿಮಗೆ ಈಗ 2025 ತಾರಲ್ಲಿ ಅಪ್ಡೇಟ್ ಆಗಿರೋ ನ್ಯೂ ಫೀಚರ್ಸ್. ಈ ಗಾಡೀಲಿ ಸ್ವಲ್ಪ ಬೂಟ್ ಸ್ಪೇಸ್ ಕೂಡ ಇಂಪ್ರೂವ್ ಆಗಿದೆ. ಹೊಸ ತಾರ್ ಬಂದಾಗ ಏನಿತ್ತು ಬೂಟ್ ಸ್ಪೇಸು, ಇಷ್ಟು ದಿನ ಅದೇ ಥರ ಇತ್ತು. ಈಗ ನಿಮಗೆ ಬೂಟ್ ಸ್ಪೇಸ್ ಕೂಡ ಸ್ವಲ್ಪ ಇನ್ಕ್ರೀಸ್ ಮಾಡಿದ್ದಾರೆ, ನೋಡ್ಬೋದು. ಸೊ ಆರಾಮಾಗಿ ಒಂದು ಸೂಟ್ ಕೇಸ್, ಒಂದೆರಡು ಬ್ಯಾಗ್ಸ್ ಅದೆಲ್ಲ ಆರಾಮಾಗಿ ನೀವು ಕ್ಯಾರಿ ಮಾಡ್ಬೋದು. ಇದಿಷ್ಟು ಈಗ ಹೊಸದಾಗಿ ಲಾಂಚ್ ಆಗಿರೋ ಫೇಸ್ ಲಿಫ್ಟ್ 2025 ಹೊಸ ಫೇಸ್ ಲಿಫ್ಟ್ ಆಗಿರೋ ತಾರ್ನ ಅಪ್ಡೇಟ್ಸ್. ಇದೇ ರೀತಿ ನಿಮಗೆ ಹೊಸ ಕಾರ್ಗಳ ಬಗ್ಗೆ ಯಾವ್ದಾದ್ರು ಮಾಹಿತಿ ಬೇಕು ಅಂತಂದರೆ ಕಮೆಂಟ್ ಮಾಡಿ. ಆ ಕಾರ್ಗಳ ಬಗ್ಗೆನೂ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡೋಣ. ಥ್ಯಾಂಕ್ ಯು. ಹಾಗೆ ಈ ತಾರ್ದು ಏನಾದ್ರು ಕಂಪ್ಲೀಟ್ ರಿವ್ಯೂ ಬೇಕು ಅಂದರೂ ಕಮೆಂಟ್ ಮಾಡಿ, ಕಂಪ್ಲೀಟ್ ರಿವ್ಯೂ ಮಾಡೋಣ ಒಂದು ಸಲ. ಥ್ಯಾಂಕ್ ಯು. ಫಾರ್ ಮೋರ್ ಅಪ್ಡೇಟ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಹೊಸ ತಾರ್ನ ಪರ್ಚೇಸ್ ಮಾಡಬೇಕು ಅಂದರೆ, ಇದ್ರ ಪ್ರೈಸಿಂಗ್ ಡೀಟೇಲ್ಸ್ ಎಲ್ಲ ಏನಾದ್ರು ಬೇಕು ಅಂತಂದರೆ ಪ್ಲೀಸ್ ಕಾಂಟ್ಯಾಕ್ಟ್ PPS ಮಹೇಂದ್ರ ನೆಲಮಂಗಲ.